ನೀವೆಲ್ಲ ಸಾಮಾನ್ಯವಾಗಿ ಕೈಗೆ ವ್ಯಾಕ್ಸ್ ಮಾಡ್ತೀರಾ ತಾನೆ? ವ್ಯಾಕ್ಸಿಂಗ್ ಮಾಡಿದ್ರೆ ಏನಾಗ್ಬೋದು? ಸೊ ಇದರಲ್ಲಿ ಏನಾಗಿದೆ ಅಂದರೆ ಆಫ್ಟರ್ ರಿಕಾ ವ್ಯಾಕ್ಸ್ ಹಾಂ ರೆಡ್ ಕಲರ್ಸ್ ಕಾಣಿಸ್ತಾ ಇತ್ತು. ಕೇಳಿದ್ದಕ್ಕೆ ಬ್ಲಡ್ ಕ್ಲಾಟ್ ಇಲ್ಲ, ಆಗಿರ್ಬೋದು. ಎಲ್ಲಿ ರೆಡ್ ರೆಡ್ ಆಗಿತ್ತು? ಸೇಮ್ ಪಾರ್ಟ್ ಸೇಮ್ ಹಾ, ಪಾರ್ಟ್ okay. ಇಲ್ಲಿ ಮತ್ತೆ ಇಲ್ಲಿ ಹ್ಮ್. ಮತ್ತೆ ಇಲ್ಲಿ ರೆಡ್ ಸ್ವಲ್ಪ ರೆಡಿಶ್ ಕಾಣಿಸ್ತಾ ಇತ್ತು. ಹ್ಮ್. ಏನು ಸೆನ್ಸೇಷನ್ ಆಗಲಿಲ್ಲ, ಬಟ್ ರೆಡ್ ಆಗಿದ್ದಕ್ಕೆ ಕೇಳಿದ್ದಕ್ಕೆ ಐಸ್ ಕ್ಯೂಬ್ ರಬ್ ಮಾಡಿ 2 ಡೇಸಲ್ಲಿ ಹೋಗುತ್ತೆ, ಬ್ಲಡ್ ಕ್ಲಾಟ್ ಆಗಿದೆ ಅಂತ ಹೇಳಿದ್ರು. ಸೊ ಹಾಗೆ ಬಿಟ್ಟಿದ್ದಕ್ಕೆ 15 ಡೇಸ್ ಆದಮೇಲೆ ಈ ಥರ ಮಾರ್ಕ್ ಬಂದಿದೆ. ಡಾರ್ಕ್ ಆಗಿದೆ ಅಲ್ವಾ? ಸೊ ಸರಿ, ಸೊ ಇಟ್ ಈಸ್ ನಾಟ್ ಬ್ಲಡ್ ಕ್ಲಾಟ್, ಅದು ಸೂಪರ್ಫಿಷಿಯಲ್ ಬರ್ನ್ಸ್ ಆಗಿದೆ. ದಿಸ್ ಈಸ್ ನಥಿಂಗ್ ಬಟ್ ಬರ್ನ್ಸ್. ವ್ಯಾಕ್ಸಲ್ಲಿ ಹಾಟ್ ವ್ಯಾಕ್ಸ್ ಯೂಸ್ ಮಾಡ್ತೀವಿ ಅಲ್ವಾ? ಸೊ ದ್ಯಾಟ್ ಇನ್ಕ್ರೀಸಸ್ ದ ಸ್ಕಿನ್ ಟೆಂಪ್ರೇಚರ್ ಆ್ಯಂಡ್ ಕ್ಯಾನ್ ಕಾಸ್ ಬರ್ನ್ಸ್. ವ್ಯಾಕ್ಸಿಂಗ್ ಆಗಿ ರೆಡ್ನೆಸ್ ಏನಾದರೂ ಬಂತು, ಉರಿ ಆಗ್ತಾ ಇದ್ರೆ ತಕ್ಷಣ ಡರ್ಮಟಲಾಜಿಸ್ಟ್ನ ಕನ್ಸಲ್ಟ್ ಮಾಡಿ. ಯಾಕಂದರೆ ಕರೆಕ್ಟಾಗಿರೋದು ಕ್ರೀಮ್ಸ್ನ ಶುರು ಮಾಡಿದ್ರೆ ಈ ಥರದ್ದು ಇವ್ರಿಗೆ ಪಿಗ್ಮೆಂಟೇಷನ್ ಬಂದಿದೆಯಲ್ಲ ಅದು ನಿಲ್ಲಿಸ್ಬೋದು. ಈಗ ಈ ಪಿಗ್ಮೆಂಟೇಷನ್ ಆಗಿರೋದು ಪೋಸ್ಟ್ ಇನ್ಫ್ಲಮೇಟರಿ ಹೈಪರ್ ಪಿಗ್ಮೆಂಟೇಷನ್ ಅಂತ. ಸೊ ಈಗ ಆಗಲೇ 15 ದಿವಸ ಆಗಿದೆ ಅಲ್ವಾ? ಸೊ ರಿಸಲ್ಟ್ ಬರೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನಾವು ಅವ್ರಿಗೆ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸ್ ಎಲ್ಲ ಶುರು ಮಾಡಿದ್ದೀವಿ. ಸೊ ಜೊತೆಗೆ ಪ್ರೊಟೆಕ್ಟಿವ್ ಮಾಯಿಶ್ಚರೈಸರ್ ವಿಚ್ ಕ್ಯಾನ್ ಪ್ರೊಟೆಕ್ಟ್ ದ ಸ್ಕಿನ್ ಡ್ಯಾಮೇಜ್ ಕಾಸ್ಡ್ ಬೈ ದ ಸನ್ಲೈಟ್ ಆಲ್ಸೋ. ಸೊ ಇದಕ್ಕೆ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸ್ನ ಆ್ಯಡ್ ಮಾಡಿದ್ದೀವಿ. ಜೊತೆಗೆ ಕೆಮಿಕಲ್ ಪೀಲ್ಸ್ ಮಾಡ್ಬೋದು. 4 to 6 ವೀಕ್ಸ್ ವೇಟ್ ಮಾಡಿ, ಅಕಸ್ಮಾತ್ ಹೋಗ್ತಾ ಇಲ್ಲ ಅಂದರೆ ಲೇಸರ್ ಟೋನಿಂಗ್ ಸಹ ಮಾಡ್ಬೋದು. ಸೊ ನಿಮಗೂ ವ್ಯಾಕ್ಸಿಂಗ್ ಮಾಡಾದ್ಮೇಲೆ ಏನಾದರೂ ಸೈಡ್ ಎಫೆಕ್ಟ್ ಬಂದಿದೆಯಾ? ಹಾಗಿದ್ದರೆ ಶೇರ್ ಮಾಡಿ, ನಾವು ಡಿಸ್ಕಸ್ ಮಾಡೋಣ.